ಅತ್ಯುತ್ತಮವಾದ 6. ಆಕಾಶದಲ್ಲಿ ಸಾಗ್ತಾ ಇದೆ ಬಾಲ್. ಇದು ಅಲ್ಲಿ ಕಾಂಪೌಂಡ್ ಹತ್ರ ಹೋಗಿದೆ ಬಾಲು. ಪ್ರೇಕ್ಷಕರು ದಯವಿಟ್ಟು ಆ ಬಾಲನ್ನು ತೆಗೆದುಕೊಂಡು ಕೊಡಬೇಕು ಅಲ್ಲಿ ಫೀಲ್ಡರ್ ಕೈಯಲ್ಲಿ. ರಿಮೈನಿಂಗ್ 3 ಬಾಲ್. ಇದೊಂದು ಉತ್ತಮವಾದ ಎಸೆತ. ಡಾಟ್ ಬಾಲ್ ಆಗಿದೆ ಅಲ್ಲಿ. ನೋ ಬಾಲ್. ಈ ಒಂದು ಬಾಲು ಪಿಚ್ಚಿನ ಆಚೆಗಡೆ ಬಿದ್ದಿರುತ್ತದೆ. ಆದ ಕಾರಣ ನೋ ಬಾಲ್ ಎಂದು ಅಂಪೈರ್ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಟ್ರೀಟ್ ಕೂಡ ಇರುತ್ತೆ. ಈ ಬಾಲಲ್ಲಿ ತಾಯಪ್ಪ ಅವರು ಏನ್ ಮಾಡ್ತಾರೋ ಕಾದು ನೋಡೋಣ. ಅತ್ಯುತ್ತಮವಾದ ಹೊಡೆತ ಇಲ್ಲಿ. ಇದು 6. ಈ ಊರಿನ ಕೊನೆಯ ಎಸೆತ. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನದಲ್ಲಿ ನೇರವಾಗಿ ಫೀಲ್ಡರ್ ಕೈಯಲ್ಲಿ ಬಾಲ್ ತಲುಪಿದೆ. ಕೇವಲ 1 ರನ್ ಮಾತ್ರ. ಈ ಓವರ್ ಮುಕ್ತಾಯಕ್ಕೆ 3 ಓವರ್ ಮುಕ್ತಾಯಕ್ಕೆ 38 ರನ್ಗಳು, 1 ವಿಕೆಟ್ ನಷ್ಟಕ್ಕೆ. ನಾಲ್ಕನೇ ಓವರನ್ನು ಎಸೆಯಲು ಬಂದಿದ್ದಾರೆ ಸಂಗು ಅವರು. ಇವರು ಕೂಡ ಒಳ್ಳೆಯ ಆಲ್ರೌಂಡ್ ಆಟಗಾರ. ಮೊದಲನೇ ಬಾಲಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಅಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಿಲ್ಲ. ಅಲ್ಲಿ ಬೌಲರ್ ಅತಿ ಸುಲಭವಾಗಿ ಡಾಟ್ ಮಾಡಿದ್ದಾರೆ. ಒಳ್ಳೆಯ ಬೌಲಿಂಗ್ ಅಂತಾನೆ ಹೇಳ್ಬೋದು ಸಂಗು ಅವರ ಕಡೆಯಿಂದ. ಮತ್ತೊಂದು ಒಳ್ಳೆಯ ಬೌಲಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಿ 2 ಬಾಲ್ ಡಾಟ್ ಮಾಡಿದ್ದಾರೆ ಸಂಗು ಅವರು. ಮತ್ತೊಂದು ಉತ್ತಮವಾದ ಎಸೆತ. ಅಲ್ಲಿ ಯಾವುದೇ ಕೂಡ ರನ್ ಇಲ್ಲ. 3 ಬಾಲ್ 3 ಡಾಟ್. ಬಾಲ್.
ಮತ್ತೊಂದು ಉತ್ತಮವಾದ ಎಸೆತ ಅಲ್ಲಿ ಸಂಘೂರ್ ಕಡೆಯಿಂದ ಯಾವುದೇ ರೀತಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನನೇ ಕೊಡ್ತಾ ಇಲ್ಲ. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ. ಒಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಅಲ್ಲಿ ಕೇವಲ ತಂಡಕ್ಕೆ 1 ರನ್ ಮಾತ್ರ. ಈ ಬಾರಿ ನೇರವಾಗಿ ಕ್ಯಾಚ್ ಡ್ರಾಪ್ ಆಗಿದೆ. ಅಲ್ಲಿ ತುಂಬಾನೇ ದೂರ ಇತ್ತು. 6 ಅಂತ ಹೇಳಿದ್ದಾರೆ. 4 ಓವರ್ ಮುಕ್ತಾಯಕ್ಕೆ 45 ರನ್ನುಗಳು, 1 ವಿಕೆಟ್ ನಷ್ಟಕ್ಕೆ. ನೋ ಬಾಲ್ ಚೆಕ್ ಅಂತ ಅಂಪೈರ್ ಹೇಳ್ತಾ ಇದ್ದಾರೆ. ಈ ಒಂದು ಕಾದು ನೋಡೋಣ. ರೈಟ್ ಬಾಲ್. ಇಂಡಿಯನ್ ಸೋಲ್ಜರ್ಸ್ ಅವರು ಲಾಸ್ ಮಾಡಿಕೊಂಡಿದ್ದಾರೆ. 4 ಓವರ್ ಮುಕ್ತಾಯಕ್ಕೆ 45 ರನ್ನುಗಳು, 1 ವಿಕೆಟ್ ನಷ್ಟಕ್ಕೆ. ಒಂದು 5ನೇ ಓವರ್ ಅನ್ನು ಎಸೆಯಲು ಬಂದಿದ್ದಾರೆ. ಒಂದು ಉತ್ತಮವಾದ ಹೊಡೆತ ಅಲ್ಲಿ ತಾಯಪ್ಪ ಅವ್ರ ಕಡೆಯಿಂದ 4 ರನ್ನುಗಳು. ಅದೇ ರೀತಿ ಅಂಪೈರಿಂಗ್ ಆದಂತಹ ನಮ್ಮ ನಿಮ್ಮ ನಾಯಕ ವಿನಾಯಕ್ ಜಡ್ತೂರವರು ಒಳ್ಳೆಯ ಅಂಪೈರಿಂಗ್. ಅಲ್ಲಿ ಕುಳಿತಂತ ಪ್ರೇಕ್ಷಕರು ಬಾಲನ್ನು ಸ್ವಲ್ಪ ಕೊಟ್ರೆ ತುಂಬಾನೇ ಈ ತಂಡಕ್ಕೆ ಬೇಗನೆ ಆಡುವ ಸಾಧ್ಯತೆ ಇರುತ್ತದೆ. ಎಲ್ಲ ಪ್ರೇಕ್ಷಕರು ಸಹಾಯ ಮಾಡಬೇಕು ಈ ಟೂರ್ನಿಗೆ. ನಿಮ್ಮ ಶ್ರಮ ಕೂಡ ಬೇಕು ಇಲ್ಲಿ. ಪ್ರೇಕ್ಷಕರ ಶ್ರಮ ಇಲ್ಲದಿದ್ದರೆ ಟೂರ್ನಿನೇ ಅಲ್ಲ. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಅಲ್ಲಿ ನೇರವಾಗಿ ಫೀಡರ್ ಕೈಯಲ್ಲಿ ಬಾಲು, ಕೇವಲ 1 ರನ್ ಮಾತ್ರ. ಇದು ಉತ್ತಮವಾದ ಬಾಲಿಂಗ್ ಅಂತಾನೆ ಹೇಳ್ಬೋದು ಸಂದೀಪ್ ಸರ್ ಅವ್ರ ಕಡೆಯಿಂದ. ಡಾಟ್ ಬಾಲ್. ಈ ಲಾಂಗ್ ಅಪ್ ನತ್ತ ಸಾಗ್ತಾ ಇದೆ ಬಾಲು, ಕೇವಲ 1 ರನ್ ಮಾತ್ರ. ಒಂದು ಒಳ್ಳೆಯ ಬಾಲಿಂಗ್ ಅಂತಾನೆ ಹೇಳ್ಬೋದು ಸಂದೀಪ್ ಸರ್ ಅವ್ರ ಕಡೆಯಿಂದ.
ಬಿಗ್ ಹಿಟ್ RRR ಸೀಮಾ ರೇಖಾ ದಾಟಿ ಹೋಗಿದೆ 666 क्या चल रहा है अंपायर सर ये 6 खूबसूरत शॉट है ಈ 6 ಅನ್ನು ಒಂದು ಸ್ವಲ್ಪ ಸ್ಟೈಲ್ ನಲ್ಲಿ ನೀಡಬೇಕು ಯಾಕಂದರೆ ಮತ್ತೊಂದು ಬಿಗ್ ಹಿಟ್ ನೇರವಾಗಿ ಒಂದು ಒಳ್ಳೆಯ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು ತಾಯಪ್ಪ ಅವರ ಕಡೆಯಿಂದ ಅದೇ ರೀತಿ ಈ ಓವರ್ ಮುಕ್ತಾಯಕ್ಕೆ 5 ಓವರ್ ಮುಕ್ತಾಯಕ್ಕೆ 63 ರನ್ಗಳು ಒಂದು ವಿಕೆಟ್ ನಷ್ಟಕ್ಕೆ ಇಂಡಿಯನ್ ಸೋಲ್ಜರ್ಸ್ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈಗ ಪಾನಿಯ ವಿರಾಮ ತಂಡ ತಂಡ ಪಾನಿ ಪೀಲೋ 5 ಓವರ್ ಮುಕ್ತಾಯಕ್ಕೆ 63 ರನ್ಗಳು ಕೇವಲ ಒಂದು ವಿಕೆಟ್ ನಷ್ಟಕ್ಕೆ ಕೇವಲ 2 ನಿಮಿಷಗಳ ಕಾಲಾವಕಾಶವಿರುತ್ತದೆ ಬೇಗ ಬೇಗ ಪಂದ್ಯವನ್ನು ಪ್ರಾರಂಭ ಮಾಡಬೇಕು ಯಾಕಂದರೆ ಸೆಕೆಂಡ್ ಇನ್ನಿಂಗ್ಸ್ಗೆ ತುಂಬಾನೇ ತೊಂದರೆ ಆಗುತ್ತೆ ಈ ಒಂದು ಅಂಪೈರಿಂಗ್ ಆಗಿ ವಿನಾಯಕ್ ಜರ್ತರಿ ಅವರು ಹಾಗೂ ರಾಘು ಚೌಹಾಣ್ ಅವರು ತುಂಬಾ ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಬೇಗ ಬೇಗ ಪಂದ್ಯವನ್ನು ಪ್ರಾರಂಭ ಮಾಡಬೇಕು ಮತ್ತೆ ಬಾಲಿಂಗ್ ನಲ್ಲಿ ಸಂಘು ಅವರು ಬಂದಿದ್ದಾರೆ ಕಳೆದ ಓವರಲ್ಲಿ ಯಾವುದೇ ಬಿಗ್ ಹಿಟ್ ಕೊಟ್ಟಿಲ್ಲ ತುಂಬಾ ಚೆನ್ನಾಗಿ ಬಾಲಿಂಗ್ ಮಾಡಿದ್ರು ಈ ಓವರ್ ನಲ್ಲಿ ಕಾದು ನೋಡೋಣ ಸ್ಟ್ರೈಕ್ ನಲ್ಲಿ ಕೃಷ್ಣ ಗೋರ್ಪಡೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ವಿಫಲರಾಗಿದ್ದಾರೆ ಇಲ್ಲಿ ಕೃಷ್ಣ ಗೋರ್ಪಡೆ ಅವರು ಅದೇ ರೀತಿ ತುಂಬಾ ಚೆನ್ನಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ ಸಂಘು ಅವರು ಇದು ವೈಟ್ ಬಾಲ್ ವೈಟ್ ತಂಡಕ್ಕೆ ಉಚಿತವಾದ ರನ್ನು ಸೋಲ್ಜರ್ಸ್ ತಂಡದ ಆಟಗಾರರು ಯಾವುದೇ ಚೇರಪ್ಪಿಲ್ಲ ಅಲ್ಲಿ ಈ ಬಾರಿ ರಿವರ್ಸ್ಗೆ ಪ್ರಯತ್ನ ಡಾಟ್ ಬಾಲ್ ಆಗಿದೆ ಇಲ್ಲಿ ಪದೇ ಪದೇ ಡಾಟ್ ಬಾಲ್ ಮಾಡ್ತಾ ಇದ್ದಾರೆ ಸಂಘು ಅವರು ತುಂಬಾ ಚೆನ್ನಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ ಈ ಬಾರಿ ನೇರವಾಗಿ ಆಫ್ ಸೈಡ್ ಲಾಂಗ್ ಆಫ್ ಸಾಗ್ತಾ ಇದೆ ಬಾಲು ಅಲ್ಲಿ ಮಿಸ್ಫೀಲ್ಡ್ ಆಗಿದೆ ಯಾವುದೇ ರೀತಿ 2 ರನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಕೇವಲ 1 ರನ್ನು ಮಾತ್ರ ಈ ಬಾರಿ ನೇರವಾಗಿ 666 सीमा रेखा बार मार दिया तायप्पा ये अच्छी खूबसूरत शॉट है मिड ऑफ विकेट में ತುಂಬಾ ಚೆನ್ನಾಗಿ ಈ ಬಾಲ್ ಲಾಂಗ್ 6
ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಅಲ್ಲಿ ಡಾಟ್ ಬಾಲ್ ಆಗಿದೆ. ಇದು ಕೂಡ ಬಹುಶಃ ಸಿಕ್ಸ್ ಹೊಡೆಯೋ ಬಾಲ್ ಇತ್ತೇನೋ. ತಾಯಪ್ಪ ಅವರು ತುಂಬಾನೇ ಬೇಜಾರಾದ್ರು. ಒಳ್ಳೆಯ ಕಂಬ್ಯಾಕ್ ಅಂತಾನೆ ಹೇಳ್ಬೋದು. ಓವರ್ ಮುಕ್ತಾಯಕ್ಕೆ 6 ಓವರ್ ಮುಕ್ತಾಯಕ್ಕೆ 71 ರನ್ನುಗಳು, ಪ್ರಮುಖ 1 ವಿಕೆಟ್ ನಷ್ಟಕ್ಕೆ. 6 ಓವರ್ ಮುಕ್ತಾಯಕ್ಕೆ 71 ರನ್ನುಗಳು, 1 ವಿಕೆಟ್ ನಷ್ಟಕ್ಕೆ. ಎಪ್ಪತ್ತು 6 ಓವರ್ ಮುಕ್ತಾಯಕ್ಕೆ 71 ರನ್ನುಗಳು, ಪ್ರಮುಖ 1 ವಿಕೆಟ್ ನಷ್ಟಕ್ಕೆ. ಈ ಒಂದು ಪಂದ್ಯವನ್ನು ಬೇಗನೆ ಪ್ರಾರಂಭ ಮಾಡಬೇಕು, ಯಾಕಂದರೆ ಸೆಕೆಂಡ್ ಇನ್ನಿಂಗ್ಸ್ಗೆ ತುಂಬಾನೇ ತೊಂದರೆ ಆಗುತ್ತೆ. ಈ ಬಾರಿ ಬೌಲಿಂಗ್ ನಲ್ಲಿ ಅಶ್ರಫ್ ಅವರು ಕಳೆದ ಓವರ್ನಲ್ಲಿ ತುಂಬಾನೇ ಸ್ಟ್ರಗಲ್ ಆಗಿದ್ರು. ಈ ಓವರಿನಲ್ಲಿ ಏನ್ ಮಾಡ್ತಾರೋ ಕಾದು ನೋಡೋಣ. ಸ್ಟ್ರೈಕ್ ನಲ್ಲಿ ಕೃಷ್ಣ ಸಾತ್ಗುಡೆ, ನಾನ್ ಸ್ಟ್ರೈಕ್ ನಲ್ಲಿ ತಾಯಪ್ಪ ಅವರು. ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ನೆಲದಲ್ಲಿ ಚೆಂಡು ನೇರವಾಗಿ ಫೀಲ್ಡರ್ ಕೈಯಲ್ಲಿ ಅತಿ ಸುಲಭವಾಗಿ ತೆಗೆದುಕೊಂಡ್ರು. ಅಮನ್ ಅವರು ಸಿಂಗಲ್ ತೆಗೆದುಕೊಟ್ರು. ಕೃಷ್ಣ ಅವರು ಈಗ ಸ್ಟ್ರೈಕ್ ನಲ್ಲಿ ಫುಲ್ ಅಗ್ರೆಸಿವ್ ಆಟಗಾರ ಆದಂತಹ ತಾಯಪ್ಪ ಅವರು ಕಳೆದ ಓವರ್ನಲ್ಲಿ 3 ಬಿಗ್ ಹಿಟ್ ಬಂದಿತ್ತು. ಈ ಬಾರಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಶ್ರಫ್ ಅವರು. 2 ಬಾಲಲ್ಲಿ ಕೇವಲ 1 ರನ್ ಮಾತ್ರ ನೀಡಿರುತ್ತಾರೆ. ಒಳ್ಳೆಯ ಕಂಬ್ಯಾಕ್ ಅಂತಾನೆ ಹೇಳ್ಬೋದು. ಈ ಬಾರಿ ನೇರವಾಗಿ 6 ರನ್ನುಗಳು, 6. ಒಳ್ಳೆಯ ಉತ್ತಮವಾದ ಹೊಡೆತ ಇದು. ಬಾಲನ್ನು ಚೆನ್ನಾಗಿ ಗುರುತಿಸಿಕೊಂಡು ಸ್ಕೋರ್ ಲೆಗ್ ಡೀಪ್ ವಿಕೆಟ್ ಮಧ್ಯದಲ್ಲಿ ಅತಿ ಸುಲಭವಾಗಿ 6 ಹೊಡೆದರು ತಾಯಪ್ಪ ಅವರು. ಮೂರು ಬಾಲ್ ಬಾಕಿ ಇದೆ, ಕಾದು ನೋಡೋಣ. ಈ ಬಾರಿ ಫೀಲ್ಡಿಂಗ್ ಅಲ್ಲಿ ಬದಲಾವಣೆ ಇರುತ್ತದೆ. ಗೇಮ್ ಪ್ಲಾನ್. ಅತ್ಯುತ್ತಮವಾದ ಎಸೆತದಲ್ಲಿ ಅಶ್ರಫ್ ಅವರ ಕಡೆಯಿಂದ ಈ ಬಾರಿ ಡಾಟ್ ಮುಖಾಂತರ ತಂಡಕ್ಕೆ ಒಂದು ಹೋಪ್ ಅನ್ನು ತಂದುಕೊಟ್ರು. ಒಳ್ಳೆಯ ಎಸೆತನೆ ಅಂತ ಹೇಳ್ಬೋದು ಅಶ್ರಫ್ ಅವರ ಕಡೆಯಿಂದ. ಈ ಬಾರಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಿಲ್ಲ ಅಲ್ಲಿ ತಾಯಪ್ಪ ಅವರು. ಅತಿ ಸುಲಭವಾಗಿ 6 ಅತಿ ಚಂದ 6 ಅಂತಾನೆ ಹೇಳ್ಬೋದು ಇದು.
ಏನು ಚೆನ್ನಾಗಿ ಹೊಡಿದ್ರು ಅದನ್ನ. ಇವರಿನ ಕೊನೆಯ ಎಸೆತ ಇರುತ್ತದೆ, ಕಾದು ನೋಡೋಣ. ಬಿಗ್ ಹಿಟ ಇಲ್ಲ ವಿಕೆಟ? ಮತ್ತೊಂದು ಉತ್ತಮವಾದ ಹೊಡೆತನ ಅಂತ ಹೇಳ್ಬೋದು. ಸಿಂಗಲ್ ಮುಖಾಂತರ ಓವರ್ ಮುಕ್ತಾಯಕ್ಕೆ 7 ಓವರ್ ಮುಕ್ತಾಯಕ್ಕೆ 85 ರನ್ನುಗಳು, 1 ವಿಕೆಟ್ ನಷ್ಟಕ್ಕೆ. ಈ ಸಿಂಗಲ್ ಮುಖಾಂತರ ತಾಯಪ್ಪ ಅವರು 50 ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಅವರಿಗೆ ತಂಡದವರ ಕಡೆಯಿಂದ ಜೋರಾದ ಚಪ್ಪಾಳೆ ಬರಬೇಕು. ಇನ್ನೊಂದ್ಸಾರಿ ಚಪ್ಪಾಳೆ ಬಾರಿಸಿದ್ರು ಕೂಡ ತಪ್ಪಾಗೋದಿಲ್ಲ. ಈ ಬಾರಿ ಬ್ಯಾಟಿಂಗ್ ಪವರ್ ಪ್ಲೇ 8ನೇ ಓವರನ್ನು ಎಸೆಯಲು ಬಂದಿದ್ದಾರೆ ಅಮ್ಮನವರು. ಈ ಓವರಿನಲ್ಲಿ ಬ್ಯಾಟಿಂಗ್ ಪವರ್ ಪ್ಲೇ ಇರ್ತದೆ. ಈ ಬಾರಿ ಉತ್ತಮವಾದ ಬಾಲಿಂಗ್ ಅಂತ ಹೇಳ್ಬೋದು. ಅಲ್ಲಿ 2 ರನ್ ಓಡುವ ಸಾಧ್ಯತೆಯಲ್ಲಿ ರನ್ ಔಟ್ ಆಗುವ ಚಾನ್ಸ್ ಇತ್ತು, ಕಾದು ನೋಡೋಣ. 2 ರನ್ ಕಂಪ್ಲೀಟ್ ಆಗಿದೆ. ಅಲ್ಲಿ ಅತಿ ವೇಗವಾಗಿ ಓಡಿದ್ರು ಕೃಷ್ಣ ಅವರು. ತಂಡಕ್ಕೆ ಅತಿ ಸುಲಭವಾಗಿ 2 ರನ್ ತೆಗೆದುಕೊಟ್ಟರು ತಾಯಪ್ಪ ಅವರು. ರಿಬಿ ಲಾಸ್ ಆಗಿದೆ ಇಲ್ಲಿ. ಮತ್ತೊಂದು ಉತ್ತಮವಾದ ಎಸೆತ ಅಲ್ಲಿ. ಈ ಬಾರಿ ರಿವರ್ಸ್ಗೆ ಪ್ರಯತ್ನ, ಯಾವುದೇ ರೀತಿ ರನ್ ನೀಡಲಿಲ್ಲ ಅಲ್ಲಿ ಅಮನ್ ಅವರು. ಒಳ್ಳೆಯ ಕಂಬ್ಯಾಕ್ ಅಮನ್. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಅಲ್ಲಿ, ಕಾದು ನೋಡೋಣ. ಕೇವಲ 1 ರನ್ ಮಾತ್ರ. ಸಿಂಗಲ್ ರನ್. ಕೃಷ್ಣ ಅವ್ರ ಬ್ಯಾಟ್ನಿಂದ ಇದುವರೆಗೂ ಹೋದ್ರು. ಓ, ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಅಲ್ಲಿ. ಬ್ಯಾಟ್ಮನ್ಸ್ ವಿಫಲರಾಗಿದ್ದಾರೆ. ಕೃಷ್ಣ ಅವ್ರ ಬ್ಯಾಟಿಂದ ಇದುವರೆಗಾದ್ರೂ ಯಾವುದೇ ಬಿಗ್ ಹಿಟ್ ಬಂದಿಲ್ಲ. ಬರೀ ಬೌಂಡರಿ ಬಂದಿರುತ್ತದೆ 3. ಅತ್ಯುತ್ತಮವಾದ ಹೊಡೆತ. ಈ ಬಾರಿ 6 ರನ್ನುಗಳು. ಆಕಾಶದಲ್ಲಿ ಬಾಲು ತೇಲಾಡ್ತಾ ಇದೆ. ಈ ಒಂದು ಶಾಟ್ ನಲ್ಲಿ ತುಂಬಾ ಚೆನ್ನಾಗಿ ಹೊಡೆದ್ರು ತಾಯಪ್ಪ ಅವರು ಈ ಬಾಲನ್ನು. ಒಳ್ಳೆಯ ಹೊಡೆತ. ಮತ್ತೊಂದು ಉತ್ತಮವಾದ ಹೊಡೆತ. ನೇರವಾಗಿ 6 ರನ್ನುಗಳು. ಫ್ಲಾಟ್ 6. 8 ಓವರ್ ಮುಕ್ತಾಯಕ್ಕೆ 101 ರನ್ನು, 1 ವಿಕೆಟ್ ನಷ್ಟಕ್ಕೆ. 8 ಓವರ್ ಮುಕ್ತಾಯಕ್ಕೆ 101 ರನ್ನುಗಳು, 1 ವಿಕೆಟ್ ನಷ್ಟಕ್ಕೆ.
ಎಂಟು ಓವರ್ ಮುಕ್ತಾಯಕ್ಕೆ 101 ರನ್ನುಗಳು, 1 ವಿಕೆಟ್ ನಷ್ಟಕ್ಕೆ. 8ಕ್ಕೆ 101, ಬರೀ 1 ವಿಕೆಟು. ಈ ಬಾರಿ ಸಂದೀಪ್ ಸರ್ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅವರ 2ನೇ ಓವರು. ಕೃಷ್ಣ ಅವ್ರ ಕಡೆಯಿಂದ ಯಾವುದೇ ರೀತಿ ಬಿಗ್ ಹಿಟ್ ಬಂದಿಲ್ಲ. ಈ ಓವರಲ್ಲಿ ಬರುತ್ತಾ ಇಲ್ಲ ಕಾದು ನೋಡೋಣ. ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಇಲ್ಲಿ ಸಂದೀಪ್ ಸರ್ ಅವ್ರ ಕಡೆಯಿಂದ. ನೇರವಾಗಿ ಫೀಲ್ಡರ್ ಕೈಯಲ್ಲಿ ಬಾಲು, ಕೇವಲ 1 ರನ್ನು ಮಾತ್ರ. ಯಾಕೋ ಏನೋ ಕೃಷ್ಣ ಅವರು ಬಿಗ್ ಹಿಟ್ ಇದೆ, ನೇರವಾಗಿ 6. ಈ ಒಂದು 6 ಅನ್ನು ಅಂಪೈರಿಂಗ್ ಚೆನ್ನಾಗಿ ಕೊಟ್ಟರು. ಅತಿ ಚಂದ 6, ಅತಿ ಚಂದವಾದ 6 ಹೊಡೆದಿದ್ದಾರೆ ತಾಯಪ್ಪ ಅವರು. ಗಾಳಿಯಲ್ಲಿ ತೇಲುತ್ತಾ ಇತ್ತು ಬಾಲು. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಅಲ್ಲಿ. ಕಮ್ಬ್ಯಾಕ್ ಅಂತಾನೆ ಹೇಳ್ಬೋದು ಸಂದೀಪ್ ಸರ್ ಅವ್ರ ಕಡೆಯಿಂದ. ಪದೇ ನಿಂಗೆ ಬಿಗ್ ಹಿಟ್ ಹೊಡೆಯಲು ನಾನು ನೀಡೋದಿಲ್ಲ ಅಂತೇಳಿ ಈ ಬಾಲನ್ನು ಡಾಟ್ ಮಾಡಿದ್ರು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ನೇರವಾಗಿ ಅಂಪರ್ ತಲೆಗೆ ಬೀಳ್ತಿತ್ತು ಈ ಬಾಲು. ಆದರೆ ನೇರವಾಗಿ ಸ್ಕೋರಿಂಗ್ ಕ್ಯಾಮ್ರಾಮ್ಯಾನ್ ಹತ್ರ ನೆಲದಲ್ಲಿ ಕಚ್ಚಿಕೊಂಡು ಬಂತು. ಜಸ್ಟ್ ಮಿಸ್ ಅಂತಾನೆ ಹೇಳ್ಬೋದು. ಅಲ್ಲಿ ಸ್ಟ್ರೈಟ್ ಅಂಪೈರ್ ವಿನಾಯಕ್ ಜಡ್ತರ್ ಅವರು. ಅತಿ ಸುಲಭವಾದ ಬೌಂಡರಿ ಇದು. ಮತ್ತೊಂದು ಬಿಗ್ ಹಿಟ್ ಇಲ್ಲಿ, ಒಂದು ಫ್ಲಾಟ್ 6 ಅಂತಾನೆ ಹೇಳ್ಬೋದು. ವಾವ್, ಒಳ್ಳೆಯ ಅಂಪೈರಿಂಗ್ ಅಲ್ಲಿ ಸ್ಟೈಲ್ ಮುಖಾಂತರ ಈ ಒಂದು 6 ಅನ್ನು ನೀಡಿದ್ದಾರೆ ವಿನಾಯಕ್ ಜರ್ದರ್ ಅವರು. ನಗುಮುಖದ ಈ ಓರಿನ ಕೊನೆಯ ಎಸೆತ. ಅದೇ ರೀತಿ ನಗುಮುಖದ ವಿನಾಯಕ್ ಸರ್ ಅವರು ತುಂಬಾ ಚೆನ್ನಾಗಿ ಅಂಪೈರಿಂಗ್ ಮಾಡ್ತಾ ಇದ್ದಾರೆ. ನಗುಮುಖದ ವಿನಾಯಕ ಅಣ್ಣ. ಅತ್ಯುತ್ತಮವಾದ ಎಸೆತ ಅಲ್ಲಿ ಸಂದೀಪ್ ಸರ್ ಅವ್ರ ಕಡೆಯಿಂದ. ವಿಕೆಟ್ ಗಿರಾವ್ ವಿಕೆಟ್. ಈ ಸಲ ಬುಡಾನೆ ಕಿತ್ತ ಹಾಕಿಬಿಟ್ರು ಸಂದೀಪ್ ಸರ್ ಅವರು.